ತುಮಕೂರು ಗ್ರಾಮಾಂತರದ ಹೆಗ್ಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವ ಪಿಡಿಒ ರಾಘವೇಂದ್ರ ಬಂಧನಕ್ಕೆ ಆಗ್ರಹಿಸಿ ಹೆಗ್ಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಹೆಗ್ಗೆರೆ ಗ್ರಾಮದ ಸರ್ಕಲ್ನಿಂದ ಗ್ರಾಮ ಪಂಚಾಯಿತಿವರೆಗೆ ಪ್ರತಿಭಟನಾ ಮೆರವಣಿಗೆ ತೆರಳಿ ಪಿಡಿಒ ರಾಘವೇಂದ್ರ ಹಾಗೂ ಬಿಲ್ ಕಲೆಕ್ಟರ್ ರಂಗನಾಥ್ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸುವಂತೆ ಆಗ್ರಹಿಸಿದರು. ಸಾರ್ವಜನಿಕರ ತೆರಿಗೆ ಹಣವನ್ನ ಪಿಡಿಒ ರಾಘವೇಂದ್ರ ಹಾಗೂ ಬಿಲ್ ಕಲೆಕ್ಟರ್ ರಂಗನಾಥ್ ದುರುಪಯೋಗ ಪಡಿಸಿಕೊಂಡು 1.5 ಕೋಟಿ ಹಣವನ್ನ ಲಪಟಾಯಿಸಿದ್ದಾರೆ. ಇಬ್ಬರ ವಿರುದ್ಧವೂ ಪ್ರಕರಣ ದಾಖಲಿಸಿ ಬಂಧಿಸಬೇಕು, ಸಾರ್ವಜನಿಕರ ತೆರಿಗೆ ಹಣವನ್ನ ವಾಪಸ್ ಕಟ್ಟಿಸಬೇಕು ಅಂತ ಮನವಿ ಮಾಡಿದ್ದಾರೆ. ತೆರಿಗೆದಾರರಿಗೆ ಈ ಮೂಲಕ ವಿನಂತಿಸಿಕೊಳ್ಳೋದೇನೆಂದ್ರೆ, ಯಾರ್ಯಾರು ತೆರಿಗೆ ಪಾವತಿ ಮಾಡಿದೀರಾ 2023-24ನೇ ಸಾಲಿನಲ್ಲಿ ಸುಮಾರು 6,500 ತೆರಿಗೆನ ಕಟ್ಟಿಸ್ಕೊಂಡಿದ್ದಾರೆ, ರಸೀತಿನ ಹರಿದಿದ್ದಾರೆ ಆನ್ಲೈನ್ ಮುಖಾಂತರ. ಅದರಲ್ಲಿ 5,500 ರಸೀತಿನ ತೋರಿಸ್ಬಿಟ್ಟು ಇನ್ನ 850 ಇಂದ 1000 ರಸೀತಿನ ವಜಾ ಮಾಡಿರ್ತಾರೆ. ಪಿಡಿಒ ಮತ್ತು ಇಲ್ಲಿ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ರಂಗನಾಥ್ ಇವರಿಬ್ಬರು ಸೇರ್ಕೊಂಡು ಸುಮಾರು 1020 ರಸೀತಿಗಳನ್ನ ಡೆಲೀಟ್ ಮಾಡಿರ್ತಾರೆ. ಆ ಡೆಲೀಟ್ ಮಾಡೋ ಅಧಿಕಾರನ ರಂಗನಾಥ್ಗೆ ಕೊಟ್ಟರೆ ಯಾರು ಅಂತ ನಾವಿಲ್ಲಿ ಸಿಒ ಸಾಹೇಬರಿಗೆ ಒತ್ತಾಯವಾಗಿ ಕೇಳ್ಕೊಳ್ಳಕ್ಕೆ ಇವಾಗ ಮನವಿ ಕೊಡಕ್ಕೆ ಹೋಗ್ತಾ ಇದೀವಿ. ಆ ಸುಮಾರು ಒಂದೊಂದು ತೆರಿಗೆನೂ 10,000, 15,000, 20,000 ರಸೀತಿ ಇದೆ. ನೀವೇ ಅವಲೋಕನ ಮಾಡ್ಬೇಕಾಗುತ್ತೆ. 1,520 ರಸೀತಿ ಡೆಲೀಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಕೊಳ್ಳೆ ಹೊಡೆದಿರಬೇಕು ದುಡ್ಡನ್ನ. ಬಿಲ್ ಕಲೆಕ್ಟರ್ ರಂಗನಾಥ್ ನೇತೃತ್ವದಲ್ಲಿ ಪಿಡಿಒ ನೆಪಮಾತ್ರಕ್ಕೆ ಮಾತ್ರ ಇಲ್ಲಿ ಅಧಿಕಾರಿಯಾಗಿದ್ದಾರೆ. ಈ ಪೂರ್ತಿ ಪಂಚಾಯಿತಿ ಹ್ಯಾಂಡಲ್ ಮಾಡ್ತಾ ಇರೋದು ಬಿಲ್ ಕಲೆಕ್ಟರ್ ರಂಗನಾಥ್. ಒಬ್ಬ ದಿನಗೂಲಿ ನೌಕರ ಸುಮಾರು 10,000 ರಿಂದ 12,000 ಸ್ಯಾಲರಿ ತಗೊಳ್ಳುವಂತ ನೌಕರನ ಖಾತೆಗೆ 2 ಕೋಟಿಗೂ ಹೆಚ್ಚು ಹಣ ಸಂದಾಯ ಆಗುತ್ತೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾವೆಲ್ಲ ತೀರ್ಮಾನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿಗೆ ಒಂದು ಮಹತ್ವವಾದ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೂ ಸಹ ನಮ್ಮ ಭಾರತ ಸಂವಿಧಾನ ಇರುತ್ತೆ, ಪ್ರತಿಯೊಬ್ಬರಿಗೂ ಅಧಿಕಾರ ಸಿಗ್ಬೇಕು ಅಂತ. ಇಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಪಡೋರು ಎಲ್ಲ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥ ನಾಗರಿಕರು, ಮತ್ತೆ ರೈತಾಪಿ ವರ್ಗದವರು, ಹಾಗೆ ಕೂಲಿ ಕಾರ್ಮಿಕರು ಇರ್ತಾರೆ.